ಎನ್ಐಎ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಎನ್ಐಎ ತನಿಖೆಯ ವೇಳೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿರುವಂತದ್ದು. ಪಹಲ್ಗಾಮ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯ ವೇಳೆ ಮತ್ತೊಂದು ಸ್ಫೋಟಕ ಮಾಹಿತಿ. ದಾಳಿಗೂ ಮುನ್ನ ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿದ್ದಾರೆ. ಕರಾಚಿಗೆ ಉಗ್ರರು ಕಾಲ್ ಮಾಡಿರೋದು ಪತ್ತೆಯಾಗಿದೆ. ಕರಾಚಿಯಲ್ಲಿ ಕುಳಿತಂತಹ ಕ್ರಿಮಿಗಳ ಜೊತೆ ಉಗ್ರರು ಚರ್ಚೆಯನ್ನು ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿಗೆ ಕರಾಚಿಯಿಂದ ಬಂದಿತ್ತು ಆದೇಶ. ಸ್ಯಾಟಲೈಟ್ ಫೋನ್ನಲ್ಲಿ ಮಾತುಕತೆಯ ಬಳಿಕ ದಾಳಿಯನ್ನ ನಡೆಸಿ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಂದು ಕಡೆ ಪ್ರಮುಖವಾಗಿ ಒಂದು ಕಡೆ ಈಗ ಪಹಲ್ಗಾಮ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿದೆ. ಹಂತ ಹಂತವಾಗಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ತನಿಖೆಯ ವೇಳೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿ ದಾಳಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಗ್ರರ ಪತ್ತೆಗೆ ಹಾಗೆ ಉಗ್ರರ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಉಗ್ರರು ದಾಳಿ ನಡೆಸೋದಕ್ಕೆ ಸ್ಕೆಚ್ ಹಾಕಿದ್ರು ಅನ್ನುವ ವಿಚಾರ ಒಂದು ಕಡೆ ಈಗ ಭಾರತೀಯ ಸೇನೆ ಪತ್ತೆ ಹಚ್ಚೋದಕ್ಕೆ ಮುಂದಾಗಿರುವಂತದ್ದು. ಭಾರತೀಯ ಸೈನ್ಯದ ಯೂನಿಫಾರ್ಮ್ ಅನ್ನ ಹಾಕೊಂಡು ಬಂದಂತಹ ಉಗ್ರರು ಏಕಾಏಕಿಯಾಗಿ ದಾಳಿ ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿದ್ದಾರೆ ಉಗ್ರರು. ಪಾಕ್ನ ಕರಾಚಿಗೆ ಉಗ್ರರು ಕಾಲ್ ಮಾಡಿರೋದು ಪತ್ತೆಯಾಗಿದೆ. ಅಂದ್ರೆ ಕರಾಚಿಯಲ್ಲಿ ಕುಳಿತಂತಹ ಕೆಲವೊಂದಿಷ್ಟು ಕ್ರಿಮಿಗಳ ಜೊತೆ ಉಗ್ರರು ಚರ್ಚೆಯನ್ನು ನಡೆಸಿದ್ದಾರೆ ದಾಳಿ ವಿಚಾರವಾಗಿ. ಅದಾದ ಮೇಲೆ ಪಹಲ್ಗಾಮ್ ದಾಳಿ ಸಂಬಂಧಪಟ್ಟಂತೆ ಕರಾಚಿಯಿಂದ ಆದೇಶ ಬಂದಿದೆ. ಸ್ಯಾಟಲೈಟ್ ಫೋನ್ನಲ್ಲಿ ಮಾತುಕತೆಯ ಬಳಿಕ ದಾಳಿಯನ್ನು ನಡೆಸಿರುವಂಥದ್ದು ಗಮನಿಸ್ತಾ ಇರಬಹುದು. ದೃಶ್ಯದಲ್ಲಿ ಏಕಾಏಕಿಯಾಗಿ ಬಂದಿರುವಂತಹ ಏನು ಬಂದೂಕುಧಾರಿಗಳು ಅಲ್ಲಿ ಬಂದು ನಾಗರಿಕರ ಮೇಲೆ ಪ್ರವಾಸಿಗರ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನ ನಡೆಸಿದ್ದಾರೆ ಅನ್ನುವಂಥದ್ದನ್ನ ಸೇನೆಯ ಸಮವಸ್ತ್ರವನ್ನ ಧರಿಸಿ ಯೂನಿಫಾರ್ಮ್ ಅನ್ನ ಧರಿಸಿ ಬಂದಂತಹ ಉಗ್ರರು ಮುಂಚೆ ಆ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ನಡೆದುಕೊಂಡು ಬಂದು ದಾಳಿಯನ್ನ ನಡೆಸಿದ್ದಾರೆ. ಹೀಗಾಗಿ ಒಂದು ಸ್ಫೋಟಕ ಮಾಹಿತಿ ಎನ್ಐಎಯಿಂದ ಬಹಿರಂಗ ಆಗಿರುವಂಥದ್ದು.